ಕಂಡ ಶ್ರೇಷ್ಠರಲ್ಲಿ ಮೊದಲಿಗರು. ನಟ ಸಾರ್ವಭೌಮ, ಬಂಗಾರದ ಮನುಷ್ಯ, ಬರ್ನಟ, ಗಾಂಧರ್ವ, ಒಂದ ಎರಡ ಇವರಿಗೆ ಸಿಕ್ಕ ಬಿರುದುಗಳು. ಕನ್ನಡವಲ್ಲದೆ ಬೇರೆ ಭಾಷೆಗಳಲ್ಲಿ ನಟಿಸದೆ ತಮ್ಮ ಜೀವನವಿಡೀ ಭಾಷೆಗಾಗಿ ಗೌರವಕ್ಕೆ ಭಾಜನರಾಗಿದ್ದಾರೆ. ಗೌರವ ಡಾಕ್ಟರೇಟ್, ಕರ್ನಾಟಕ ರತ್ನ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗಳಂತಹ ಹಲವಾರು ಪ್ರಶಸ್ತಿಗಳ ಗರಿ ಇವರ ಕಿರೀಟದಲ್ಲಿದೆ. 45 ಕಿಲೋಮೀಟರ್ ಉದ್ದಕ್ಕೂ 385 ಆಲದ ಮರಗಳ ಸಸಿಗಳನ್ನು ನೆಟ್ಟಿ ಮಕ್ಕಳಂತೆ ಆರೈಕೆ ಮಾಡಿ ತನ್ನ ಜೀವನದಲ್ಲಿ ಸುಮಾರು 8,000ಕ್ಕೂ ಹೆಚ್ಚು ಮರಗಳನ್ನು ಬೆಳೆಸಿದ ಹೆಗ್ಗಳಿಕೆ ಸಾಲುಮರದ ತಿಮ್ಮಕ್ಕನದು. 1911ರಲ್ಲಿ ಜನಿಸಿದ ಇವರ ಅಪಾರ ಕೊಡುಗೆಗೆ 2009ರ ಪದ್ಮಶ್ರೀಯನ್ನು ಭಾರತ ಸರ್ಕಾರ ಗೌರವಿಸಿದೆ. ಸುಧಾಮೂರ್ತಿ ಎಂದು ಪ್ರಸಿದ್ಧರಾದ ಸುಧಾ ಕುಲಕರ್ಣಿ ಅವರು ಧಾರವಾಡ ಜಿಲ್ಲೆ ಶಿಗ್ಗಾಂವವರು. ನಾರಾಯಣಮೂರ್ತಿ ಜೊತೆಗೂಡಿ 1981ರಲ್ಲಿ ಇನ್ಫೋಸಿಸ್ ಕಂಪನಿ ಸ್ಥಾಪನೆ ಮಾಡಿದರು. ಇನ್ಫೋಸಿಸ್ ಫೌಂಡೇಶನ್ ಮೂಲಕ ಇವರು ಮಾಡುತ್ತಿರುವ ಸಮಾಜ ಸೇವೆ ಅಪಾರ. ಇವರ ಈ ಸಾಧನೆ ಕರ್ನಾಟಕದ ದತ್ತುಪುತ್ರ, ದೇಶ ಕಂಡ ಅತ್ಯುತ್ತಮ ಗಾಯಕ. 16ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿದ ಇವರು ನೆರೆಯ ಆಂಧ್ರಪ್ರದೇಶದವರು. ತಮ್ಮ ಕನ್ನಡಾಭಿಮಾನದಿಂದಲೇ ಕನ್ನಡಿಗರ ಪ್ರೀತಿ ಪಡೆದ SPB ರವರಿಗೆ ಪದ್ಮವಿಭೂಷಣ, ಪದ್ಮಭೂಷಣ ಹಾಗೂ ಪದ್ಮಶ್ರೀ ದೊರೆತಿದೆ. ಜನ್ಮದಿಂದ ಕನ್ನಡಿಗರಲ್ಲದಿದ್ದರೂ ತಮ್ಮ ಕರ್ಮದಿಂದ ಕನ್ನಡಿಗರಾದವರು. ಇವರ ಕನ್ನಡಾಭಿಮಾನ ನಿಮಗೆ ಆದರ್ಶವಾಗಿದೆ. ಭಾರತೀಯ ಮೆಕ್ಯಾನಿಕಲ್ ಇಂಜಿನಿಯರ್, ಯೋಗ ಚಿಕಿತ್ಸಕ, ಶೈಕ್ಷಣಿಕ, ಬರಹಗಾರ ಹಾಗೂ ಬೆಂಗಳೂರಿನ ಪ್ರಸಿದ್ಧ ವ್ಯಾಸ ವಿಶ್ವವಿದ್ಯಾಲಯದ ಸಂಸ್ಥಾಪಕರು. ಭಾರತದ ಪ್ರಧಾನಿ ನರೇಂದ್ರ ಮೋದಿ ರವರ ವೈಯಕ್ತಿಕ ಯೋಗ ಸಲಹೆಗಾರರಾಗಿ ಪ್ರಸಿದ್ಧರಾಗಿದ್ದಾರೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುಗಳು HR ನಾಗೇಂದ್ರ ಗುರೂಜಿರವರು 1943ರಲ್ಲಿ ಜನಿಸಿದರು. 35ಕ್ಕೂ ಹೆಚ್ಚು ಪುಸ್ತಕಗಳು, 100ಕ್ಕೂ ಹೆಚ್ಚು ಸಂಶೋಧನಾ ಗ್ರಂಥಗಳನ್ನು ಬರೆದಿದ್ದಾರೆ. ಇವರ ಈ ಸಾಧನೆಗಳಿಗಾಗಿ 1997ರಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವಾಲಯದಿಂದ ಯೋಗಶ್ರೀ ಪ್ರಶಸ್ತಿ, ಸಮಾಜಕ್ಕೆ ಇವರ ಅಪಾರ ಕೊಡುಗೆಗಳಿಗಾಗಿ 2016ರಲ್ಲಿ ಭಾರತ ಸರ್ಕಾರವು ದೇಶದ 4ನೇ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮಶ್ರೀಯನ್ನು ನೀಡಿದೆ. ಇಂತಹ ಗಣ್ಯರು ಹುಟ್ಟಿದ ನಾಡಿನಲ್ಲಿ ಹುಟ್ಟಿದ ನಾವೇ ಧನ್ಯ. ಇಂತಹವರ ಪ್ರೇರಣೆ ಪಡೆದ ನಮ್ಮ ಬಾಳು ಧನ್ಯ. ಕನ್ನಡಾಂಬೆಯ ಒಡಲಲ್ಲಿ ಜನಿಸಿ ಅವಳ ಹಿರಿಮೆ ಸಾರುತ್ತಿರುವ ಇಂತಹ ಹಲವಾರು ಸಾಧಕರಿಗೂ ನನ್ನ ಗೌರವ ಸಲ್ಲಿಕೆ.